ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇದು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವ ಪ್ರದೇಶದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಇದು ಹಳೆಕೋಟೆ ಅನ್ನುವಂಥ ಸರ್ವೆ ನಂಬರಿಗೆ ಸೇರಿದಂತಹ ಜಾಗ. ಹರದನಹಳ್ಳಿ ಸಮೀಪ ಪಕ್ಕದಲ್ಲಿದೆ. ಜೊತೆಗೆ ಮಾವಿನಕೆರೆ ರಂಗನಾಥ ಸ್ವಾಮಿಯ ದೇಗುಲದ ತಪ್ಪಲಿನ ಕೆಳಭಾಗದಲ್ಲಿದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಜಾಗದಲ್ಲಿ ಈಗ ಸುಮಾರು 20 ಎಕರೆ ಪ್ರದೇಶವನ್ನು ಅವರು ಖರೀದಿ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಎಚ್ ಡಿ ರೇವಣ್ಣವರು ಸಹ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಅವರು ಸಹ ಈಗ ಸ್ಥಳದಲ್ಲಿದ್ದಾರೆ. ಚೆನ್ನಮ್ಮನವರಿಗೆ ಎಚ್ ಡಿ ರೇವಣ್ಣ ಅಂದರೆ ಎಲ್ಲಿಲ್ಲದ ಪ್ರೀತಿಯ ಪುತ್ರ ಎಚ್ ಡಿ ರೇವಣ್ಣ. ಅವರು ದುಃಖ ತೀರದಷ್ಟಾಗಿದೆ. ರೇವಣ್ಣವರಿಗೆ ಭಾಳ ಪ್ರೀತಿ ಚೆನ್ನಮ್ಮನಿಗೆ. ಸರ್ ಅಮ್ಮ ಅಂದರೆ ಭಾಳ ದೇವತೆ ಕಳ್ಕೊಂಬಿಟ್ಟಿದ್ದೀನಿ ಸರ್. ಈಗೇನು ಹೇಳೋಕ್ಕಾಗಲ್ಲ ಸರ್. ದೇವರು ಹೋಯ್ತು, ನನ್ನ ದೇವತೆ ಹೋಯ್ತು. ನನಗೆ ಮಾಡಿದ್ರು ಸರ್. ಯಾವಾಗಲೂ ಅಮ್ಮನವರು ರೇವಣ್ಣ ಸರ್ ಯಾವಾಗಲೂ ಪ್ರೀತಿಯಿಂದ ರೇವಣ್ಣ ಊಟ ಮಾಡಿದ್ನ ನೋಡು, ತಿಂಡಿ ತಿಂದ ನೋಡು, ರೇವಣ್ಣ ಎಲ್ಲಿದ್ದಾನೆ ನೋಡು. ಮೊನ್ನೆ ಬರೋ ರೇವಣ್ಣ ಅಂದರು, ಇವತ್ತಿಲ್ಲ. ಯಾರು ಕರೆಯೋರು? ಮೊನ್ನೆ ಬಾರಪ್ಪ ರೇವಣ್ಣ ಅಂದರು, ಏನಕ್ಕೆ ಗೊತ್ತಿಲ್ಲ ಸರ್. ಭವಾನಿ ನೋಡ್ಕ ರೇವಣ್ಣನ ಈ ಥರದ್ದು ಯಾವಾಗಲೂ ಮಾತಾಡೋರು ಸರ್. ಭವಾನಿ ಅವರು ರೇವಣ್ಣವ್ರು ನೋಡ್ಕ ಅಂತ ಯಾವಾಗಲೂ ಹೇಳ್ತಾರೆ ಸರ್. ಭವಾನಿ ಅಮ್ಮ ನೋಡ್ಕ, ರೇವಣ್ಣನ ಚೆನ್ನಾಗಿ ನೋಡ್ಕ ಅಂತ. ನನಗೋಸ್ಕರ ಅವತ್ತು ಲಾಸ್ಟ್ ಯಾವಾಗ ಅಮ್ಮನ ನೋಡಿ? ಮೊನ್ನೆ ನೋಡಿದ್ದೆ ಸರ್. ಬುಧವಾರ ಶನಿವಾರ ಸಾಯಂಕಾಲ ತಿರುಪತಿಯಿಂದ ಬಂದು ಪ್ರಸಾದ ಕೊಟ್ಟು ಬಾರೋ ರೇವಣ್ಣ ಅಂದರು. ಶನಿವಾರ ಸರ್ ಅಮ್ಮವರು ಇನ್ನಷ್ಟು ದಿನ ನಮ್ಮ ಜೊತೆ ಇರ್ತಿದ್ರು ಅಂತ ಎಲ್ಲರ ಭಾವನೆ ಇತ್ತು ಸರ್. ಆಸ್ಪತ್ರೆಯಿಂದ ಬರ್ತಾರೆ ಅಂತ. ಆದರೆ ಸರ್ ಏನಾಯ್ತು ಮಾತಾಡ್ತೀವಿ ಬಿಡಿ ಸರ್. ಆಯ್ತು. ಇದು ಚೆನ್ನಮ್ಮನವರ ಪ್ರೀತಿಯ ಪುತ್ರ ಎಚ್ ಡಿ ರೇವಣ್ಣವರ ಮಾತುಗಳು. ನಾನು ತಾಯಿಯನ್ನು ಕಳೆದುಕೊಂಡಿಲ್ಲ, ದೇವತೆಯನ್ನು ಕಳೆದುಕೊಂಡಿನಿ ಅಂತ ನೋವಿನ ನುಡಿಗಳನ್ನು ಎಚ್ ಡಿ ರೇವಣ್ಣವರು ಹೇಳ್ತಾ ಇದ್ದಾರೆ. ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಎಲ್ಲ ಸಿದ್ಧತೆಗಳನ್ನು ಸಹ ನಡೆಸ್ತಾ ಇದ್ದಾರೆ. ಆದರೆ ಸಾಕಷ್ಟು ನೋವಿನಲ್ಲಿ ಮಕ್ಕಳಂತೆ ಕಣ್ಣೀರು ಹಾಕಿದ ಬಿಕ್ಕಿ ಹೇಳ್ತಾ ಇದ್ದಾರೆ ಎಚ್ ಡಿ ರೇವಣ್ಣ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.